ಸೊ ಈ ಬಾರಿ ಅದೇ 3 ಅತ್ಯುತ್ತಮ ಕಲಾಕೃತಿಗಳಿಗೆ ಬಹುಮಾನ ವಿತರಣೆ ಮಾಡ್ತೇವೆ. ಅದು ಕಲಾವಿದರಿಗೆ ಸೊ ನಮ್ಮಲ್ಲಿ ಇರುವಂಥ ಸಂದರ್ಭದಲ್ಲಿ ಗೌರವವನ್ನು ಸಮರ್ಪಣೆ ಮಾಡಿ ಒಂದು ಮೊಮೆಂಟನ್ನು ಕೊಡ್ತೇವೆ. ಶಾಲಾ ಮಕ್ಕಳಿಗೆ ಏನು ನಾವು ಅಂದ್ಕೊಂಡಿದ್ದೀವಿ, ಮಕ್ಕಳಿಗೆ ಅವರಿಗೆ ಅವರ ಒಂದು ಕಲೆಗೆ ಪೂರಕವಾದಂಥ ಪದಾರ್ಥಗಳನ್ನು, ವಸ್ತುಗಳನ್ನು ಕೊಡ್ತೇವೆ. ಅವರಿಗೆ ಪೇಂಟಿಂಗ್ ಮಾಡೋದಕ್ಕೆ ಪೇಂಟಿಂಗ್ ಮೆಟೀರಿಯಲ್ಸು ಇವುಗಳನ್ನು ಅವರಿಗೆ ಬಹುಮಾನ ರೂಪದಲ್ಲಿ. ಉಪಸಮಿತಿ ಎಷ್ಟು ಹಣ ಬಂದಿದೆ, ಎಷ್ಟು ಕೇಳಿದೆ? ನಾವು ಒಟ್ಟು 35 ಲಕ್ಷ ಕೇಳಿದ್ವಿ. ನಮಗೆ ಅಷ್ಟು ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿದ್ದಾರೆ. ಕಳೆದ ಬಾರಿ 22 ಲಕ್ಷ ಕೊಟ್ಟಿದ್ರು. ಸೊ ಈ ಬಾರಿ ಕೂಡ ಅಷ್ಟೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನೂ ಹಣ ಬಿಡುಗಡೆ ಆಗಿಲ್ಲ. ಜಾಸ್ತಿ ಕಾರ್ಯಕ್ರಮಗಳೆಲ್ಲ ಪ್ರಯತ್ನ ಪಡ್ತಾ ಇದ್ದೀವಿ. ಬಹುಮಾನ ಹಣ ಕೊಡೋದಿಲ್ಲ. ಅದಕ್ಕೆ ಮಕ್ಕಳಿಗೆ ಆ ಒಂದು ಪದಾರ್ಥಗಳನ್ನು ನಾವು ಗಿಫ್ಟ್ ವೋಚರ್ ಕೊಟ್ಬಿಡ್ತೀವಿ. ಅವ್ರು ಖರೀದಿ ಮಾಡ್ಬೋದು. ಸೊ ಬುಕ್ ಡಿಪೋಲಿ ಲಾಸ್ಟ್ ಟೈಮು ಕೂಡ ಗಿಫ್ಟ್ ವೋಚರ್ ಕೊಟ್ಟಿದ್ವಿ. ಅಕಾಡೆಮಿಯ ವತಿಯಿಂದ ಶಿಲ್ಪ ಕಲಾವಿದರನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಅವರಿಗೆ ಪ್ರತಿನಿತ್ಯದ ಗೌರವ ಸಂಭಾವನೆ ಅವ್ರು ಕೊಡ್ತಾರೆ. ನಾವು ಉಪಸಮಿತಿ ವತಿಯಿಂದ ಅವರಿಗೆ ವಾಸ್ತವ್ಯ ಮತ್ತು ಆಹಾರವನ್ನು ನಾವು ಕೊಡ್ತೇವೆ. ಇದು 7 ವರ್ಷ ಅಲ್ಲ, 10,000 ಕೊಟ್ಟಿದ್ವಂತೆ ಲಾಸ್ಟ್ ಟೈಮು. ಆಯ್ಕೆ ಆದಂತಹ ಇದು ಪ್ರದರ್ಶನದಲ್ಲಿ ಆಯ್ಕೆಯಾದಂತಹ ಕಲಾಕೃತಿಗಳಿಗೆ 10,000. ಇಲ್ಲ, ಕಾರ್ಯಕ್ರಮ ಕಲಾಮಂದಿರದಲ್ಲಿ 2 years ಬ್ಯಾಕ್ ಮಾಡಿದ್ವಿ. ಬಟ್ ಅಲ್ಲಿ ವೇದಿಕೆ ಇಲ್ಲ, ಜಾಗ ಇಲ್ಲ. ಈ ಕಾರ್ಯಕ್ರಮ ಮಾಡೋದಕ್ಕೆ ಅಲ್ಲಿ ಸರಿಯಾದಂಥ ವ್ಯವಸ್ಥೆಗಳು ಕೂಡ ಇಲ್ಲ. ಸೊ ಕಳೆದ ಬಾರಿ ಬಿಫೋರ್ ಲಾಸ್ಟ್ ಇಯರು ಹೀಗೆ ಸನ್ಮಾನ್ಯ ಶಾಸಕರು ಯಾಕೆ ನಿಮ್ಮದೇ ಆದಂಥ ಆವರಣ ಇದೆಯಲ್ಲ, ಇಲ್ಲಿ ಯಾಕೆ ಮಾಡ್ತಾ ಇದ್ದಾರೆ, ಇಲ್ಲಿಗಿಂತ ಚೆನ್ನಾಗಿ ನಿಮ್ಮ ಆವರಣ ಇದೆ, ಮತ್ತು ಈ ಭಾಗದಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು, ದಸರಾ ಚಟುವಟಿಕೆಗಳು ಯಾವುದೂ ನಡೀತಾ ಇಲ್ಲ. ಸೊ ನಿಮ್ಮ ಆವರಣದಲ್ಲಿ ಮಾಡೋದ್ರಿಂದ ನೀವು ಸಮಿತಿ ಏನು ಚಟುವಟಿಕೆಗಳು ಮಾಡ್ತೀರಾ ಅದಕ್ಕೆ ಪೂರಕವಾದಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಈ ಭಾಗದಲ್ಲೂ ಕೂಡ ಆ ಚಟುವಟಿಕೆಗಳು ಗಮನಿಸೋದಕ್ಕೆ ಆಸಕ್ತಿ ಇರುವಂಥ ಜನಗಳು ಬರೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ. ಸೊ ಹಾಗಾಗಿ ನಾವು ಇಲ್ಲಿಗೆ, ಯಾಕೆಂದರೆ ಕಲಾಮಂದಿರ ನಮಗೆ ಏನಾಗಿತ್ತು ಅಂತ ಹೇಳಿದ್ರೆ ಲಾಸ್ಟ್ ಟೈಮು ಇಡೀ ರಾಜ್ಯಾದ್ಯಂತ ಕಲಾಕೃತಿಯನ್ನು ಕಳಿಸ್ಕೊಟ್ರು. ಅದನ್ನು ಪ್ರದರ್ಶನಕ್ಕೆ ಇಟ್ಟಿದ್ವಿ. ಇಟ್ಟದಾಗ ಏನಾಗುತ್ತೆ, ಅದೇ ಸಂದರ್ಭದಲ್ಲಿ ಬೇರೆ ಬೇರೆ ಕಾರ್ಯಕ್ರಮ ನಡೀತಾ ಇರುತ್ತೆ. ಅವಾಗೇನಾಗುತ್ತೆ, ಅವ್ರಿಗೆ ಓಡಾಡೋಕ್ಕೆ ತೊಂದರೆ ಆಗುತ್ತೆ, ಸೈಡಿಗೆ ಜರುಗಿಸ್ಬಿಡ್ತಾರೆ. ಕಲಾಕೃತಿಗಳು ವೀಕ್ಷಣೆ ಮಾಡೋಕ್ಕೆ ಬಂದವರಿಗೆ ಸರಿಯಾದಂಥ ವೀಕ್ಷಣೆಗೆ ಸ್ಥಳಾವಕಾಶದ ಕೊರತೆ ಆಗುತ್ತೆ. ಮತ್ತು ಕಲಾವಿದರು ಕೂತ್ಕೊಂಡು ಶಿಬಿರವನ್ನು ಭಾಗವಹಿಸೋದಕ್ಕೆ ಕಷ್ಟ ಆಗ್ತದೆ. ಲಾಸ್ಟ್ ಟೈಮ್ ನಾವು ಇಲ್ಲೇ ನಮಗೆ ಶಿಲ್ಪಕಲಾ ಶಿಬಿರದಲ್ಲಿ ಕಲ್ಲಿನ ಕೆತ್ತನೆ ಮಾಡಿದ್ವಿ. ಈ ಕೆತ್ತನೆಗಳು ಅಲ್ಲಿ ಮಾಡೋಕ್ಕಾಗ್ತಿರ್ಲಿಲ್ಲ. ಯಾಕೆಂದರೆ ಅವರು ಡ್ರಿಲ್ಲಿಂಗ್ ಯೂಸ್ ಮಾಡ್ತಾರೆ, ಡಸ್ಟ್ ಬರ್ತದೆ, ಇವೆಲ್ಲ ಸಮಸ್ಯೆಗಳಾಗ್ತದೆ. ಇಲ್ಲ ಅಂದರೆ ಯಾವುದೇ ಸಮಸ್ಯೆಗಳಿಲ್ಲ. ಮತ್ತು ಇಲ್ಲಿ ಎಷ್ಟು ಜನ ಬೇಕಾದ್ರೂ ಬಂದು ಆ ಪ್ರಾತ್ಯಕ್ಷಿಣ ವೀಕ್ಷಣೆ ಮಾಡ್ಬೋದು. ಕೇವಲ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ನಾವು ಸಾರ್ವಜನಿಕರಿಗೆ ಮತ್ತು ಆಸಕ್ತಿ ಇರುವಂಥ ಎಲ್ಲರಿಗೂ ಕೂಡ ವೀಕ್ಷಣೆ ಮಾಡೋದಕ್ಕೆ ಅವಕಾಶ ಇದೆ, ಮುಕ್ತವಾದಂಥ ಅವಕಾಶ ಇದೆ. ಬಂದು ಈಗ ಟೆರಕೋಟ ಮಾಡಿದ್ರು. ಲಾಸ್ಟ್ ಟೈಮ್ ಕೂಡ ನಮ್ಮ ಒಂದು ಶಿಬಿರದಲ್ಲಿ ಸಾಕಷ್ಟು ಜನ ಭಾಗವಹಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಇಟ್ಸ್ ಎ ಕೈಂಡ್ ಆಫ್ ಎಕ್ಸ್ಪೋಜರ್. ಒಂದು ಕಲೆ ನಿರ್ಮಾಣ ಆಗ್ತಾ ಇದೆ, ನೀವು ಹೋಗೋ ಅವಶ್ಯಕತೆ ಇಲ್ಲ. ಈ ಸಂದರ್ಭದಲ್ಲಿ ಇಲ್ಲೇ ಬಂದು ಕಲಾವಿದರು ಕೆತ್ತನೆಯನ್ನು ಮಾಡ್ತಾ ಇದ್ದಾರೆ, ಬಂದು ನೋಡಿ ಅಂತ. ಅದೇ ರೀತಿ ಪೇಂಟಿಂಗ್ ಕೂಡ ಚಿತ್ರಕಲಾ ಶಿಬಿರದಿಂದ ಲಲಿತಕಲೆ ಅಕಾಡೆಮಿಯಿಂದ 10 ಜನ ಚಿತ್ರಕಲಾವಿದರನ್ನು ಕಳಿಸ್ಕೊಟ್ಟಿದ್ರು. ಅವರು ಕೂಡ ಚಿತ್ರವನ್ನು ಬಿಡಿಸಿದ್ರು. ಸೊ ಈ ಬಾರಿ ಕೂಡ ಲಲಿತಕಲಾ ಅಕಾಡೆಮಿಯಿಂದ ಚಿತ್ರಕಲಾವಿದರು ಬರ್ತಾ ಇದ್ದಾರೆ. ಸೊ ಇವೆಲ್ಲ ಏನಾಗುತ್ತೆ ಅಂದರೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಆ ಒಂದು ಕಲೆಯನ್ನು ವೀಕ್ಷಣೆ ಮಾಡೋದಕ್ಕೆ, ಕಲಾವಿದರಿಗೆ ಒಂದು ಗೌರವ ಕೊಡೋದಕ್ಕೆ ಒಂದು ಸಂದರ್ಭ ಅನ್ನೋದು ನನ್ನ ಅಭಿಪ್ರಾಯ.